ಈಗ ಸಮಯ 4 ಕಾಲ ಆಯ್ತು. ನಾವೀಗ ಬಂದಿದ್ದೇವೆ. ಇಲ್ಲೇ ಇರತಕ್ಕಂತ ಗ್ರಾಮದವರನ್ನು ಕೂಡ ಒಂದಿಷ್ಟು ಜನರನ್ನ ಮಾತನಾಡಿಸ್ತಾ ಹೋಗೋಣ. ಇಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಅವರು ಈ ಟೌನ್ಶಿಪ್ ವಿರೋಧ ವ್ಯಕ್ತಪಡಿಸ್ತಾರ ಅಥವಾ ಒಪ್ಕೊಳ್ತಾರ ಅಂತ ಮಾತನಾಡಿಸ್ತಾ ಹೋಗೋಣ. ಮೇಡಮ್, ನಿಮ್ಮ ಹೆಸರು? ಪ್ರಶಾಂತಿ ಸುಭಾಷ್. ಓಕೆ, ನಿಮಗೆ ಏನ್ ಅನ್ಸುತ್ತೆ ಮೇಡಮ್, ಈ ಬಿಡದಿ ಟೌನ್ಶಿಪ್ ಆಗ್ಬೇಕು ಅನ್ಸುತ್ತೆ? ಏನ್ ಅನ್ಸುತ್ತೆ? ಯಾಕೆ ಆಗ್ಬೇಕು? ಆಗೋದ್ ಬೇಡ. ಕಾರಣ ಏನಂತ ಹೇಳಿದ್ರೆ, ನೋಡಿ ಇಲ್ಲೆಲ್ಲೋ ಫುಲ್ ಪ್ರೀ ಪ್ಲಾನ್ಡ್ ಆಗಿ ಮಾಡ್ತಾ ಇದ್ದಾರೆ. ಇದುವರೆಗೂ ನೋಡಿ, ಯಾರೇ ಒಬ್ರು ಹೊಸಬ್ರು ಮುಖ್ಯಮಂತ್ರಿ ಅಂತ ಬಂದಾಗ ಅವರು ಈ ರೀತಿ ಕೆಲವೊಂದು ರೈತರ ವಿರೋಧಿ ಚಟುವಟಿಕೆ ಮಾಡೋದಿಲ್ಲ. ಇವರು ಮಾಡಿದ್ದಾರೆ, ಇವರು ಬಂದ ತಕ್ಷಣ ಸಮಸ್ಯೆಗಳನ್ನ ಅವರು ತಲೆ ಮೇಲೆ ಹಾಕೊಂಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಏನೋ ಒಂದು ರಹಸ್ಯ ಇದೆ ಅಂತ ಅರ್ಥ. ಬಹುಶಃ ಚಿದಂಬರಂ ರಹಸ್ಯ ಇರಬಹುದು, ಯಾರಿಗೂ ಗೊತ್ತಿಲ್ಲ. ಹೀಗೆ ನಾವೆಲ್ಲ ಹೋಗ್ತಾ ಇದ್ದಾಗ ಕೆಲವು ಜನ ಮಾತಾಡ್ತಾರೆ, ಮೇಡಮ್ ಇದು ಒಂದೇ AACT ಇದು ಒಂದೇ ಅಲ್ಲ ಇದು ಬೇರೆ ಏನೋ ಒಳಗಡೆ ರಹಸ್ಯ ಅಡಗಿದೆ, ಏನೋ ಒಳ ಸಂಚು ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಇದೇ ಬಿಡದಿ ಟೌನ್ಶಿಪ್ ಮಾಡ್ತೀನಿ ಅಂತ ಹೇಳಿದಾಗ ಇದೇ ಕಾಂಗ್ರೆಸ್ ಪಕ್ಷದವರು ಬೀದಿಗೆ ಬರ್ತಾರೆ. ಬೀದಿದಲ್ಲಿ ಇಳಿದು ಅವರು ಪ್ರತಿಭಟನೆ ಮಾಡ್ತಾರೆ. ಬೇಡ, ನಾವು ರೈತರ ವಿರೋಧಿ ಪಕ್ಷ, ಇವರೆಲ್ಲ ರೈತರ ವಿರೋಧಿ ಪಕ್ಷ ಅಂತ ಹೇಳ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿ 30 ಜನ ಶಾಸಕರನ್ನ ಕರ್ಕೊಂಡ್ ಬರ್ತಾರೆ. ನೀವು ಬಿಡದಿದಲ್ಲಿ ತಾನೇ ನೀವು ಎಲ್ಲರನ್ನು ಕರ್ಕೊಂಡ್ಬಂದು ನೀವು ಪ್ರತಿಭಟನೆ ಮಾಡಿದ್ದು. ಈಗ ಇದೇ ಕಾಂಗ್ರೆಸ್ ಅವರು ನೀವು ಹೇಗೆ ಈ ಒಂದು ಬಿಡದಿ ಟೌನ್ಶಿಪ್ ನ ಕೈಗೆತ್ಕೊಂಡ್ರಿ? ಕುಮಾರಸ್ವಾಮಿ ಅವರು ಅವತ್ತು 3-4 ಜನ ಬಂದಂತಹ ಒಂದು ಸಂದರ್ಭದಲ್ಲಿ ರೈತರು ಬಂದು ಅವರ ಅಳನ್ನ ತೋಡ್ಕೊಂಡ್ರು. ನಮ್ಗೆ ಇದೇ ಜೀವನ, ನಮ್ಗೆ ಇದೇ ನಮ್ಮ ರೈತಾಪಿ ಜೀವನ ಈ ರೀತಿ ಇದೆ, ನೀವು ಇದನ್ನ ತಗೊಂಡ್ರೆ ನಾವ್ ಎಲ್ಲಿ ಹೋಗೋಣ ಅಣ್ಣ ಅಂತ ಹೇಳಿದಾಗ ಕುಮಾರಸ್ವಾಮಿ ಅವರು ಇಮ್ಮಿಡಿಯೇಟ್ ಆಗಿ ಅದನ್ನ ಕೈ ಬಿಟ್ರು. ಆ ಒಂದು ಪ್ರಾಜೆಕ್ಟ್ ನ ಕೈ ಬಿಡ್ತಾರೆ. ಆದ್ರೆ ಇವಾಗ ಇದೇ ಕಾಂಗ್ರೆಸ್ ಅವರು ಏನ್ ಪ್ರತಿಭಟನೆ ಮಾಡಿದ್ರು, ನೀವು ಕೈ ಕೆತ್ಕೊಂಡಿದ್ದಾರೆ, ಕೈ ಬಿಡ್ಬಹುದಲ್ಲ ನೀವು? ಆದ್ರೆ ಇಲ್ಲಿ ರೈತರಿಗೆ ಬಂದ್ಬಿಟ್ಟು ಸುಮಾರು 2.5 ಕೋಟಿ ಸಿಗುತ್ತೆ. ನಾವು ಒಂದಿಷ್ಟು ರೈತರನ್ನ ಮಾತಾಡ್ಸಿದ್ವಿ, ಅವರೆಲ್ಲ ಹೇಳ್ತಾ ಇದ್ರು, ಯಾರಿದ್ದಾರೆ ಬರ್ಲಿ, ನನ್ ಜಮೀನೇ ಅವ್ರಿಗೆ 2.5 ಕೋಟಿ ಕೊಡ್ತೀನಿ, ಯಾರು ಹೇಳಿದ್ದಾರೆ ಸರ್? ಬಹುಶಃ ನಿಮಗೆ ಇಬ್ರ ಈಗ ಬೆಳಿಗ್ಗೆಯಿಂದ ನಾವು ನೋಡ್ತಾ ಇದೀವಿ, ಎಲ್ಲಾ ರೈತರು ನಾವು ಮಾತಾಡ್ಸಿದೀವಿ. ಒಬ್ರೇ ಇಬ್ರೋ ಅಲ್ಲೋ ಇಲ್ಲೋ ಅಂತ ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವ್ರಿಗೆ ಹಣದ ಅವಶ್ಯಕತೆ ಇದೆ, ಆದ್ರೆ ಎಲ್ಲಾ ರೈತರಿಗೂ ಹಣದ ಅವಶ್ಯಕತೆ ಇಲ್ಲ. ಇದೇನು ಬರಡು ಭೂಮಿ ಅಲ್ಲ, ಇದು ಫಲವತ್ತಾದ ಭೂಮಿ. ನೀವು ನೋಡ್ಬೋದು, ಇಲ್ಲಿ ನೋಡಿ ಯಾವ ರೀತಿ ಈ ಬಾಳೆ ತೋಟ, ಆಮೇಲೆ ಅಡಿಕೆ ತೋಟ, ತೆಂಗು ತೋಟ ಎಲ್ಲ ನಾವು ನೋಡ್ಕೊಂಡ್ ಬಂದಿದೀವಿ. ಈ ರೀತಿ ಇರ್ಬೇಕಾದ್ರೆ ನಾವು ಯಾವ ರೀತಿ ಈ ಫಲವತ್ತಾದ ಭೂಮಿನ ನಾವು ಬಿಟ್ಕೊಡೋಣ? ಅಲ್ಲ, ಬರಡು ಭೂಮಿ ಇದೆ, ರಾಮನಗರ, ಚನ್ನಪಟ್ಟಣ ಆ ಕಡೆ ಎಲ್ಲಿ ಬರಡು ಭೂಮಿ ಇದೆಯೋ ಅಲ್ಲಿ ತಗೊಂಡೋಗಿ ಮಾಡ್ಕೊಳ್ಳಿ. ಬೇಡ ಅಂದವ್ರು ಯಾರು? ಬೆಂಗಳೂರಲ್ಲಿ ಹೋಗಿ ಮಾಡ್ಕೊಳ್ಳಿ. ಬೇಡ ಅಂದವ್ರು ಯಾರು? ನಿಮಗೆ ಇಲ್ಲೇ ಮಾಡ್ಬೇಕು ಅಂತ ನೀವು ತೊಡೆ ತಟ್ಟಿ ನಿಂತಿದ್ದಾರ ಅಂತ ಹೇಳಿದ್ರೆ ಇಲ್ಲೇನೋ ಒಳಸಂಚಿದೆ ಅಂತ ಹೇಳಿ ತುಂಬಾ ಜನ ಮಾತಾಡ್ತಾ ಇದ್ದಾರೆ. ನಾನು ಇಲ್ಲೇ ಈ ಕ್ಷೇತ್ರದವಳೆ ಆಗಿರೋದ್ರಿಂದ ನನಗೂ ಕಿವಿಗೆ ಹಲವಾರು ವಿಷಯಗಳು ಬೀಳ್ತವೆ. ಹೀಗೆ ಜನ ಹೇಳೋದು ಇಷ್ಟೇ, ಅದೇನೋ ಒಳಸಂಚಿದೆ, ಇಲ್ಲೇನೋ ಮರ್ಮ ಇದೆ, ಇದು ಬರೀ AACTಗಲ್ಲ, ಇಲ್ಲ ಬಿಡದಿ ಟೌನ್ಶಿಪ್ ಮಾಡೋದಕ್ಕಲ್ಲ, ಇಲ್ಲ ಬೇರೆ ಏನೋ. ಮೇಡಮ್, ಈಗ ಸರ್ಕಾರ ಬಂದ್ಬಿಟ್ಟು 3 ಗ್ರಾಮಗಳಿಗೆ ಈಗಾಗಲೇ ಅಧಿಸೂಚಿಯನ್ನ ಕೂಡ ಹೊರಡಿಸಿದೆ. 518 ಎಕರೆಯನ್ನ ನಾವು ಭೂಸ್ವಾಧೀನ ಮಾಡ್ತೀವಿ ಅಂತ ಕೂಡ ಹೇಳಿ ಅಧಿಸೂಚಿಯನ್ನ ಹೊರಡಿಸಿದೆ. ಈಗ ಅದನ್ನ ತಡೆಯೋ ಪ್ರಯತ್ನದಲ್ಲಿ ಸಾಕಷ್ಟು ಜನ ಕೂಡ ಇದ್ದಾರೆ. ಈಗ ನೀವು ಕೂಡ ಬೇಡ ಅಂತಿದ್ದೀರಾ. ನಿಮ್ಮ ಮುಂದಿನ ಹೋರಾಟ ನೀವ್ ಏನ್ ಮಾಡ್ತೀರಾ? ಅಥವಾ ಈಗೇನು ಮತ್ತೆ ಕಾನೂನು ಹೋರಾಟ ಮಾಡ್ತೀರಾ, ಹೆಂಗೆ? ಇವಾಗ ನಾವು ಒಬ್ಬರೇ ಅಲ್ಲ, ನಾವು ಇದು ನಮ್ಮ ಈ JCB ಆಗ್ಲಿ ಏನೇ ತಗೊಳ್ಳಿ, ನಮ್ಮನ್ನ ದಾಟಿಕೊಂಡು ಅವ್ರು ಹೋಗ್ಬೇಕು. ಯಾರೇ ನಮ್ಮ ರೈತರನ್ನ ನಾವು JDS ಅಂದ್ರೆ ರೈತರ ಪಕ್ಷ, ರೈತರಿಗೋಸ್ಕರ ನಾವೇ ರೈತರಿಗೆ ಬೆನ್ನೆಲುಬು ಅಂತ ರೈತರಿಗೂ ಗೊತ್ತು ಇದು. ಹಾಗಾಗಿ ನಾವು ಏನ್ ಮಾಡಕ್ಕೂ ಸಿದ್ಧ. ನಾವು ಇಲ್ಲಿಂದ ದೆಹಲಿ ತನಕ ಹೋಗಕ್ಕೂ ಸಿದ್ಧ. ನಾವು ಯಾವುದೇ ಒಂದು ವಿಧಾನಸೌಧ ಮುತ್ತಿಗೆ ಹಾಕಲು ರೆಡಿ ಇದೀವಿ. ನಾವು ರೈತರಿಗೋಸ್ಕರ, ರೈತರ ಪರವಾಗಿ ನಾವು ಯುದ್ಧ ಮಾಡೇ ಮಾಡ್ತೀವಿ. ಇದು ಯಾರೇ ಬರ್ಲಿ, ಯಾವುದೇ ವಿರೋಧಿಗಳು ಬಂದು ಇಲ್ಲ ಈ ರೀತಿ ಮಾಡಬೇಡ ಅಂತ ಹೇಳಿದ್ರು ಕೂಡ ನಾವು ಖಂಡಿತವಾಗಿ ರೈತರ ಪರ ಹೋರಾಟ ಮಾಡೇ ಮಾಡ್ತೀವಿ. ಇದು ನಮ್ಮ ಧ್ಯೇಯ, ಇದು ನಾವು ನಿಲುವು ಕೂಡ. ಸುಮಾರು 470 ದಿನಗಳಿಂದ ಕೂಡ ಅಷ್ಟೇ ಬಿಡದಿ ವಿಚಾರವಾಗಿ ಜಟಾಪಟಿ ನಡೀತಾನೆ ಇದೆ. ಇಲ್ಲೇ ಇರ್ತಕ್ಕಂಥ ರೈತರು ಹೋರಾಟಗಳನ್ನು ಕೂಡ ಮಾಡ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಜಾಗವನ್ನ ಸರ್ಕಾರಕ್ಕೆ ಬಿಟ್ಕೊಡೋದಿಲ್ಲ ಅಂತ. ಆದ್ರೆ ಸರ್ಕಾರ GBIT AI ಟೌನ್ಶಿಪ್ ಬಿಲ್ಡ್ ಮಾಡೋದಕ್ಕೆ ಮುಂದಾಗಿ 9,000 ಎಕರೆ ಪ್ರದೇಶದಲ್ಲಿ GBIT ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದೆ. ಅದರಲ್ಲಿ 7,000ಕ್ಕೂ ಅಧಿಕ ಹೆಕ್ಟೇರ್ ಪ್ರದೇಶ ರೈತರದ್ದಾಗಿರುತ್ತೆ. ಆ ಪ್ರದೇಶವನ್ನೆಲ್ಲ ಈಗಾಗಲೇ ಭೂಸ್ವಾಧೀನ ಮಾಡೋದಕ್ಕೂ ಕೂಡ ಸರ್ಕಾರ ಮುಂದಾಗಿದೆ. ಅದರಲ್ಲಿ 518 ಎಕರೆಗೆ ಈಗಾಗಲೇ ಅಧಿಸೂಚಿ ಕೂಡ ಹೊರಡಿಸಿ ಸರ್ಕಾರ ಅದರಲ್ಲಿ 3 ಗ್ರಾಮಗಳು ಕೂಡ
ಒಳಗೊಡುವಂತೆ 518 ಎಕರೆಗಳಿಗೆ ಈಗಾಗಲೇ ಅಧಿಸೂಚಿಯನ್ನ ಕೂಡ ಕೊಟ್ಟಿದೆ, ಖಾಲಿ ಮಾಡುವಂತೆ. ಆದ್ರೆ ಸಾಕಷ್ಟು ಜನ ನೋಟಿಸ್ ಅನ್ನು ಕೂಡ ಪಡೆದುಕೊಂಡಿಲ್ಲ. ಇವತ್ತು ಬೆಳಗ್ಗೆಯಿಂದ ಇಲ್ಲಿವರೆಗೂ ಕೂಡ ನಾವು ನಿರಂತರವಾಗಿ ಸುಮಾರು 12ರಿಂದ 13 ಗಂಟೆಗಳವರೆಗೂ ರೈತರ ಜೊತೆನೆ ಕಾಲವನ್ನ ಕಳೆದಿದ್ದೇವೆ. ಸಾಕಷ್ಟು ರೈತರನ್ನು ಕೂಡ ಭೇಟಿ ಮಾಡಿದ್ವಿ. ಇಲ್ಲಿರ್ತಕ್ಕಂಥ 2 ಪಂಚಾಯಿತಿಗಳು, ಇದರ ಒಳಗಿರ್ತಕ್ಕಂಥ 26 ಗ್ರಾಮಗಳು ಈಗಾಗಲೇ ಏನು ಸರ್ಕಾರ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ. ಇದಕ್ಕೆ ಆದಷ್ಟು ಕಡೆ ನಾವೆಲ್ಲ ಕಡೆನೂ ಭೇಟಿ ಮಾಡಿದ್ವಿ. ಪರ ವಿರೋಧ ಎರಡೂ ಕೂಡ ಚರ್ಚೆ ಆಯ್ತು. ನಾವೇ ಇನ್ನ ಸ್ವಲ್ಪ ದಿನ ಹೋದ್ರೆ ಅವ್ರು ಕೊಡುವಂತ ರೇಟ್ ನಾವೇ ಅವ್ರಿಗೆ ಹಣವನ್ನ ಕೊಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ರೆ, ಆದ್ರೆ ನಿಜಕ್ಕೆ ಸತ್ಯಾಸತ್ಯತೆಯನ್ನು ಕೂಡ ತಿಳಿದು ಸರ್ಕಾರ ಇದರ ಮುಂದಿನ ನಡೆಯಲ್ಲಿ ಏನ್ ಮಾಡುತ್ತೆ ಅನ್ನೋದು ಬಹಳ ಕುತೂಹಲಕಾರಿ ಮೂಡುವಂತ ವಿಚಾರ. ಸರ್ಕಾರ ಇದರ ನಡೆ ಅಂದ್ರೆ ಅದೇ ರೀತಿಯಾಗಿ ಮುಂದುವರಿಸುತ್ತಾ ಈ 7,000 ಹೆಕ್ಟೇರ್ ಪ್ರದೇಶ GBIT ಅಲ್ಲೇ ಮಾಡುತ್ತಾ ಅನ್ನೋದು ಕೂಡ ಸದ್ಯದ ಮಟ್ಟಿಗೆ ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ. ನಾನು ಕೂಡ ಒಂದು ರೈತ ಆಗ್ಬಿಡ್ಬೇಕು ಅನ್ಸ್ತು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಆದಾಯ ಇದೆ ಒಂದು ರೈತ ಆದ್ರೆ ಅಂತ ಕೂಡ ಇವತ್ತು ನನಗೆ ನಿಜವಾದ ಆದಾಯ ರೈತರಾದ ಎಷ್ಟು ಸಿಗುತ್ತೆ ಅಂತ ಗೊತ್ತಾಯ್ತು. ಹಾಗಾಗಿ ನನ್ನ ಭಾವನೆ ಕೂಡ ಆ ರೀತಿಯಾಗಿ ಉಟ್ಕೊಳ್ತು. ಈ ಎಪಿಸೋಡ್ ನೀವು ನೋಡಿದಾಗ ನಿಮಗೂ ಕೂಡ ಅದೇ ಭಾವನೆ ಬರ್ಬೋದು ಅಂತ ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಬೆಳಗ್ಗೆಯಿಂದ ನನ್ನ ಜೊತೆ ಇದ್ದಿದ್ದು ನನ್ನ ಕೊಲೀಗ್, ನನ್ನ ಕ್ಯಾಮ್ರಾಮ್ಯಾನ್ ಶಿವಮೂರ್ತಿ ಅವರು ಕೂಡ ಸಾಕಷ್ಟು ಸಾಥ್ ಕೊಟ್ರು. ಅದೇ ರೀತಿಯಾಗಿ ನಮ್ಮ ಚಾಲಕ ಮಿತ್ರರಾದಂಥವರು ಕೂಡ ಸಾಕಷ್ಟು ಸಾಥನ್ನ ಕೊಟ್ರು. ನೋಡ್ತಾ ಇರಿ ಅಶ್ವವೇಗ ಸ್ಪೆಷಲ್.